Hello everyone, welcome back to our YouTube channel Chemistry Tutorial Classes. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮಗೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅಥವಾ ವಿಡಿಯೋ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಇಷ್ಟ ಆಗಿಲ್ಲ ಅಥವಾ ಏನಾದರೂ ಅಪ್ಡೇಟ್ ಮಾಡ್ಕೊಳ್ಬೇಕಾ ಅದನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವುದಾದ್ರೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ರಿಲೇಟೆಡ್ ಟು ಕೆಮಿಸ್ಟ್ರಿ ಅದ್ರಲ್ಲಿ ಏನೂ ಡೌಟ್ ಇದೆ ಅಂತ ಹೇಳಿದ್ರೆ ಜನರಲ್ ಪೇಪರ್ ಆಗಿರ್ಬೋದು ಅಥವಾ ಜನರಲ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ಅಥವಾ ಕೆಮಿಸ್ಟ್ರಿ ರಿಲೇಟೆಡ್ ಏನಾದರೂ ಟಾಪಿಕ್ಸಲ್ಲಿ ಡೌಟ್ ಇದೆ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ನಿಮಗೆ ಅದ್ರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ವಿಡಿಯೋದಲ್ಲೇ ನಾವು ಒಂದು ನಿಮಗೆ ಡ್ರಾಫ್ಟ್ ನಾನು ತೋರಿಸಿದ್ದೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಹೇಗೆ ಡೇಟ್ಸ್ ಎಲ್ಲ ಅನೌನ್ಸ್ ಮಾಡಿದ್ರು ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಶೆಡ್ಯೂಲ್ ಎಲ್ಲ ಹೇಗೆ ಫಿಕ್ಸ್ ಆಗಿತ್ತು ಅಂತ. ಸೊ ಅದು ನಿಮ್ಮ ರೆಫರೆನ್ಸಿಗೆ ಅಥವಾ ನೆಕ್ಸ್ಟ್ ಪ್ರಾಸೆಸ್ ಏನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಸೊ ಅದೇ ಥರ ಇವಾಗ ನಿಮಗೂ ಕೂಡ ಯಾರ್ಯಾರು 2025 KCET ಎಕ್ಸಾಮನ್ನು ಕ್ವಾಲಿಫೈ ಮಾಡ್ಕೊಂಡಿದ್ದೀರಾ, ಕ್ವಾಲಿಫೈ ಆಗಿದ್ದೀರಾ, ಅವರಿಗೂ ಕೂಡ ಅದೇ ಥರ ನೋಟಿಫಿಕೇಷನ್ ಬಂದಿದೆ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ದಿಸ್ ಇಸ್ ವಾಟ್ ದ ನೋಟಿಫಿಕೇಷನ್ ರಿಲೀಸ್ಡ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಓಕೆ, ಸೊ ನೀವು ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತಾ ಹೋದಂಗೆ ಇಲ್ಲಿ ನೋಡ್ಬೋದು, KCET 2025 ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ. ಓಕೆ, ಸೊ ಇಲ್ಲಿ ಸಬ್ಜೆಕ್ಟ್ಸ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ. ಸೊ ನಾವಿಲ್ಲಿ ಕೆಮಿಸ್ಟ್ರಿನ ನೋಡ್ತಾ ಹೋಗೋಣ. ಸೊ ಕೆಮಿಸ್ಟ್ರಿ ಸ್ಟೂಡೆಂಟ್ಸಿಗೆ ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಾ ಅವರು 6ನೇ ತಾರೀಕು ಅಂದರೆ ಡಿಸೆಂಬರ್ 6ನೇ ತಾರೀಕು ನಿಮ್ಮದು ಸೆಷನ್ ಬಂದು ಫಸ್ಟ್ ಸೆಷನ್. ಸೊ ಸೆಷನ್ ಬಂದು ಫಸ್ಟ್ ಸೆಷನ್ ಇರುತ್ತೆ. ಸೊ ದಟ್ ಇಸ್ 9:30 to 1:30 ಇರುತ್ತೆ. ಸೊ ರಿಪೋರ್ಟಿಂಗ್ ಟೈಮ್ ಯೂಶ್ವಲಿ 8:30ಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಸೊ ಬೇಗ ಹೋಗಿ ರಿಪೋರ್ಟ್ ಮಾಡಿಕೊಂಡು ಸೊ ನಿಮ್ಮ ಸರ್ಟಿಫಿಕೇಟ್ನ ನೀವಿಲ್ಲಿ ಪಡ್ಕೊಬೋದು. ಓಕೆ, ಸೊ ಮರೆಯಂಗಿಲ್ಲ ಫಸ್ಟ್ ಸೆಷನ್. ಸೊ ಇಲ್ಲಿ ನಾನು ಲಾಸ್ಟ್ ಟೈಮೇ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಇದರಲ್ಲೂ ಕೂಡ ನೀವು ಅದನ್ನೇ ನೋಡ್ಬೋದು. ಸೊ ಮೂಲ ದಾಖಲೆಗಳ ಪರಿಶೀಲನೆಗೆ ಹೋಗಬೇಕಾದ್ರೆ ನಿಮ್ಮೆಲ್ಲ ಮೂಲ ದಾಖಲೆಗಳನ್ನು ತೊಗೊಂಡು ಅದ್ರ ಜೊತೆಗೆ ಆಲ್ ಟಿಕೆಟ್, ಎಕ್ಸಾಮ್ ಹಾಲ್ ಟಿಕೆಟು ಆ್ಯಂಡ್ ನಿಮ್ಮದು ಆಧಾರ್ ಕಾರ್ಡು ಆ್ಯಂಡ್ ನೆಕ್ಸ್ಟ್ ನಿಮ್ದು ಏನಾದರೂ PhD ಆಗಿದ್ರೆ PhD, ಇಲ್ಲ ಅಂತ ಹೇಳಿದ್ರೆ MSc ಇದೆ ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ಸು ಮತ್ತು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಎಲ್ಲವನ್ನು ಕೂಡ ನೀವು ತೊಗೊಂಡೋಗಿರಬೇಕು. ಅದೆಲ್ಲದಕ್ಕೂ ಒಂದು ಜೆರಾಕ್ಸ್ ತೊಗೊಂಡು ಒಂದೊಂದು ಕಾಪಿ, 2 ಕಾಪಿ ಜೆರಾಕ್ಸ್ ತೊಗೊಂಡು ಅಟೆಸ್ಟೆಡ್ ಆಫೀಸರ್ಸ್ ಹತ್ರ ಸೈನ್ ಹಾಕಬೇಕು ಅಂತ ಇತ್ತು ನಮ್ಮ ಇದರಲ್ಲಿ. ಸೊ ನಿಮಗೆ ಇಲ್ಲಿ ಒಂದೇ ಜೆರಾಕ್ಸ್ ಪ್ರತಿಗಳನ್ನು ಅಂತ ಕೇಳಿದ್ದಾರೆ. ಸೊ ಒಂದು ಸೆಟ್ ಕಾಪಿ ತೊಗೊಂಡು ನೀವು ಆ ಒಂದು ಸೆಟ್ ಜೆರಾಕ್ಸಿಗೆ ಮಾತ್ರ ನೀವಿಲ್ಲಿ ಗೆಜೆಟೆಡ್ ಆಫೀಸರ್ಸಿಂದ ಸೈನ್ ಹಾಕಿಸ್ಕೊಂಡು ನಿಮ್ಮ ಒರಿಜಿನಲ್ ಜೊತೆಗೆ ಇದನ್ನು ತೊಗೊಂಡೋಗ್ಬೇಕು. ಸೊ ಕೆಮಿಸ್ಟ್ರಿಯಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ದೀರೋ ಅವರೆಲ್ಲ 9:30 to 1:30 ಇರೋದ್ರಿಂದ ಸೊ ಬೇಗನೆ ಆದಷ್ಟು 8 o'clock ಹಂಗೆ ಹೋಗಿ ಬೇಗನೆ ಮುಗಿಸ್ಕೊಳ್ಳಿ. ಸೊ ನಮ್ಮದು ಅಷ್ಟೇ ತುಂಬ ಬೇಗನೆ ಆಗಿತ್ತು. ಸೊ 8:30 9:30 ಅಂತ ಹೇಳಿದ್ರು ಕೂಡ ಅದು ಅರೌಂಡ್ 8:30 ಅಷ್ಟರೊಳಗೆ ಎಲ್ಲರೂ ಬಂದಿದ್ರು ತುಂಬ ಜನನೇ. ಸೊ 9:09ಗೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ, ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಮಾಡಿಕೊಂಡು ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಇಸ್ಕೊಂಡು ಬರ್ಬೋದು. ಸೊ ಡಾಕ್ಯುಮೆಂಟ್ಸ್ ಯಾವುದೂ ಮಿಸ್ ಮಾಡ್ಕೋಬೇಡಿ, ಒರಿಜಿನಲ್ಸ್ ತೊಗೊಂಡೋಗ್ಬೇಕಾದ್ರೆ ಅದ್ರ ಜೊತೆಗೆ ನೀವು ಇದಿಷ್ಟು ಅವ್ರೇನು ಹೇಳಿದ್ದಾರೆ, ಆಲ್ ಟಿಕೆಟು, ಆಧಾರ್ ಕಾರ್ಡು ಮತ್ತು MSc ಆಲ್ ಸೆಮ್ ಮಾರ್ಕ್ಸ್ ಕಾರ್ಡ್ಸು ಇನ್ಕ್ಲೂಡಿಂಗ್ ಕಾನ್ವೊಕೇಶನ್ನು ಎಲ್ಲದಕ್ಕೂ ಗೆಜೆಟೆಡ್ ಆಫೀಸರ್ಸಿಂದ ಸೈನ್ ಹಾಕಿಸ್ಕೊಂಡು ತೊಗೊಂಡೋಗಿರಬೇಕು. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಾ KCET ಕರೆಕ್ಟ್ ಟೈಮಿಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇಟ್ಕೊಂಡು ಬಿಫೋರ್ 1 or 2 days ಅಂತಲೇ ಇವಾಗಲೇ ಮಾಡಿಸಿ ಇಟ್ಕೊಂಬಿಡಿ ಫ್ರೀ ಇದ್ದಾಗ. ಸೊ ಅದನ್ನು ತೊಗೊಂಡೋಗಿ ಕರೆಕ್ಟ್ ಟೈಮಲ್ಲಿ ಸಬ್ಮಿಟ್ ಮಾಡಿ ವೆರಿಫಿಕೇಷನ್ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಇಸ್ಕೊಂಬನ್ನಿ ಅಂತ ಹೇಳ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯೋರ್ ಟೈಮ್ ವಿತ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು.